ನಮೋ ಬುದ್ಧಾಯ. ಜೈ ಭೀಮ್. ಶರಣು ಶರಣಾರ್ಥಿ. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಭಾಳ ಸಿಟ್ಟು. ಗುಲಾಮ್ರಪ್ಪ ಅಂತಕ್ಕಂಥ ನಾಲ್ಕು ಬೋಳಿ ಮಗ ಏನು ಇಂದಿಗೆ 3 ದಿವಸ ಆಯಿತು ಜೈಲ್ ಸೇರಿ, ಗುಲ್ಬರ್ಗ ಜೈಲ್ ಸೇರಿ 3 ದಿವಸ ಆಯಿತು. 1-1.5 ತಿಂಗಳಿಂದ ಪೊಲೀಸರು ಬಲೆ ಬೀಸಿದರು. ಭಾಳ ಲೈಟ್ ತೊಗೊಂಡು ಫೇಕ್ ಐ ಡಿ ಫೇಸ್ಬುಕ್ ಮಾಡಿಕೊಂಡು, ಫೇಕ್ ಐ ಡಿ ಇನ್ಸ್ಟಾಗ್ರಾಮ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೆಟ್ಟದಾಗಿ ನಿಂದನೆ ಮಾಡೋದು, ಅವಾಚ್ಯ ಶಬ್ದ ಮಾತಾಡೋದು, ಇದು ಮನೋವಾದಿಗಳ ಸಂಗತಿ ಅದನ್ನೇ ಗೊತ್ತದೆ. ಇದು ಅಲ್ಲ, ಈ ಸುಳೆ ಮಗ ಎಸ್ ಟಿ ಸಮುದಾಯ ಅದನು. ಯಾವುದಿದು ವಾಲ್ಮೀಕಿ ಎಸ್ ಟಿ ವಾಲ್ಮೀಕಿ ಸಮುದಾಯ. ದಲಿತ ಸಮುದಾಯದವರಿಗೆ ಕೆಟ್ಟ ಶಬ್ದ ಮಾತಾಡೋದು, ಅವಾಚ್ಯ ಶಬ್ದಗಳು ಮಾತಾಡೋದು, ಭಾಳ ಹೊಲಸ ನಿಂದನೆ ಮಾಡೋದು. ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣಿಗಳಿಗೂ ಕೂಡ ಹಾಗೆ ಕೆಟ್ಟ ನಿಂದನೆ ಮಾಡೋದು, ಅವ್ರಿಗೆ ಕೂಡ ಬೈಯೋದು ಹಾಗೆ. ಇವ ಹಾಕ್ತಾರಲ್ಲ ಈಗ ಬಗ್ನಿಗೂಟ, ಗೊತ್ತಾಗ್ತದೆ ಈಗ ಸುಳ್ಳೆನ ನಮಗೆ. ನನ್ನ ಮೊದಲನೇದಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯ ಕಮಿಷನರ್ ಆಗಿರೋಂಥ ಡಾಕ್ಟರ್ ಶರಣಪ್ಪ SD IPS ಸರ್ ಅವರಿಗೆ ತುಂಬಿರದ ಧನ್ಯವಾದ ಹೇಳ್ತೀನಿ ಸರ್. ಮತ್ತು ಸಬ್ ಅರ್ಬನ್ ಠಾಣೆ ನಟರಾಜ್ ಲಾಡೆ ಸರ್ ಅವರು ಕೂಡ ನಾನು ತುಂಬಿರದ ಧನ್ಯವಾದ ಹೇಳ್ತೀನಿ, ಭೀಮಾ ವಂದನೆಗಳು ಹೇಳ್ತೀನಿ. ಗುಲಾಮ್ರಪ್ಪ ಅಂತಕ್ಕಂಥ ಅವನಿಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಹೆಮ್ಮೆಯ ಹುಲಿಗಳ ಪೊಲೀಸರು. ನಾನು ಮನಸ್ಸಿನಿಂದ ತುಂಬಿರೋದ ಧನಗಳು ಹೇಳ್ತೀನಿ. ಇನ್ನೊಂದು ಕೆಲಸ ಆಗ್ಬೇಕು ಸರ್, ಆ ಗುಲಾಮ್ರಪ್ಪ ಅಂತಕ್ಕಂಥ ಏನು ಕೆಟ್ಟ ಹುಳು ಅದ, ಅವನು ಹಿಂದೆ ಮತ್ತೆ ಯಾರ್ಯಾರು ಇದ್ದಾರೆ, ಮತ್ತು ಹಿಂದೆ ಕೈವಾಡ ಯಾರ್ಯಾರ್ದು ಅಂತಕ್ಕಂಥ ಸ್ವಲ್ಪ ಹೊರಗಡೆ ತರಬೇಕು ಅಂತ ತಮ್ಮಲ್ಲಿ ಒಂದು ಕಳಕಳೆ ಮನವಿ. ನೀವು ನಮ್ಮ ದಲಿತ ಸಮುದಾಯದವರು ಅವ್ನಿಗೆ ಕಾರ್ಪಸ್ ಕೊಟ್ರೆ ಅಂತಂದ್ರೆ ಏನಾಗ್ತದಂತ ಎಲ್ಲರಿಗೂ ಪಬ್ಲಿಕ್ ಗೊತ್ತೇ ಅದ. ಬಟ್ ಇದು ಭಾಳ ಒಳ್ಳೆ ಕೆಲಸ ಆಗಿದೆ. ಅದು ನಾನು ಎಲ್ಲಕ್ಕಿಂತ ಮೊದಲಾಗಿ ನಮ್ಮ ಪೊಲೀಸರನ್ನು ಧನ್ಯವಾದ ಹಾಕ್ತೀನಿ. ಜೈ ಭೀಮ್.